ಬ್ಲ್ಯಾಕ್ ಡಾಗ್ ಅವರು ಹೊಸ ವೇರಿಯಂಟು ಹೊಸ ಬಾಟ್ಲ್ ಅಂತ ಹೇಳಿ ಲಾಂಚ್ ಮಾಡಿದ್ರು. ಹಾಗೆ ಈ ಹಳೆ ವೇರಿಯಂಟನ್ನು ಸ್ಟಾಪ್ ಮಾಡಬೇಕಾಗಿತ್ತಲ್ವ, ಏನಕ್ಕೆ ಸ್ಟಾಪ್ ಮಾಡಿಲ್ಲ? ತುಂಬ ಜನಕ್ಕೆ ಈ ಹಳೆ ವೇರಿಯಂಟ್ ವಿಸ್ಕಿಗಳೇ ತುಂಬಾ ಇಷ್ಟ. ಹಾಗಾಗಿ ಈ ಹಳೆ ವೇರಿಯಂಟನ್ನು ಇನ್ನೂ ಸ್ಟಾಪ್ ಮಾಡಿಲ್ಲ. ಯಾಕೆ ಅಂದರೆ ಹಳೆ ಜನ್ರೇಷನ್ನವರು ಈ ಹಳೆ ಬ್ಲ್ಯಾಕ್ ಡಾಗ್ನೇ ತಗೋತಿದ್ದಾರೆ. ಹಾಗೆ ಅಪ್ಕಮಿಂಗ್ ಯಂಗ್ ಜನ್ರೇಷನ್ನು ಹೊಸ ಬ್ಲ್ಯಾಕ್ ಡಾಗ್ನ ಇಷ್ಟಪಡ್ತಿದ್ದಾರೆ. ಹಾಗಾಗಿ 2 ವೇರಿಯಂಟು ಕೂಡ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸೊ ನೀವಾಗ ಬ್ಲ್ಯಾಕ್ ಡಾಗಲ್ಲಿ ಆಲ್ಮೋಸ್ಟ್ 5 ವೇರಿಯಂಟ್ ಆಗೋಯ್ತು. ಬ್ಲ್ಯಾಕ್ ಡಾಗ್ ಬ್ಲ್ಯಾಕ್ ರಿಸರ್ವಲ್ಲಿ ಓಲ್ಡ್ ಮತ್ತು ನ್ಯೂ ವೇರಿಯಂಟು, ಬ್ಲ್ಯಾಕ್ ಡಾಗ್ ಟ್ರಿಪಲ್ ಗೋಲ್ಡ್ ರಿಸರ್ವಲ್ಲೂ ಕೂಡ ಸೇಮ್ ಅದೇ ಓಲ್ಡ್ ಮತ್ತು ನ್ಯೂ ವೇರಿಯಂಟು. ಇದ್ರ ಎಲ್ಲರ ಜೊತೆ ಇನ್ನೂ ಹೊಸದಾಗೆ ಬ್ಲ್ಯಾಕ್ ಡಾಗ್ 14 ಇಯರ್ಸು ಬಿಟ್ಟಿದ್ದಾರೆ. ಸೊ ಇದೆಲ್ಲ ಹೊಸ ವೇರಿಯಂಟ್ಗಳು ತುಂಬಾ ಚೆನ್ನಾಗಿದೆ. ಹಾಗೆ ಬಾಟಲ್ ಡಿಸೈನಿಂದ ಹಿಡಿದು ಅದರಲ್ಲಿರೋ ವಿಸ್ಕಿವರೆಗೂ ಫುಲ್ಲು ಚೇಂಜ್ ಮಾಡಿ ಹೊಸದಾಗೆ ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟು ಹೊಸದು ತೊಗೊಳ್ಳೋದಾ ಹಳೇದು ತೊಗೊಳ್ಳೋದಾ ಅನ್ನೋದೇ ಕನ್ಫ್ಯೂಸ್ ಇರುತ್ತೆ. ಸೊ ಹಳೆ ಜನ್ರೇಷನೆಲ್ಲ ಈಗಲೂ ಕೂಡ ಹಳೆ ಬ್ಲ್ಯಾಕ್ ಡಾಗ್ನೇ ಇಷ್ಟಪಡ್ತಿದ್ದಾರೆ. ಸೊ ಹೊಸ ಬ್ಲ್ಯಾಕ್ ಡಾಗಿಗೆ ಹೋಗ್ತಿಲ್ಲ. ಹಾಗಾಗಿ ಈ ಹಳೆ ವೇರಿಯಂಟ್ನೇ ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಸೇಲ್ ಆಗೋ ವಿಸ್ಕಿಗಳಲ್ಲಿ ಈ ಬ್ಲ್ಯಾಕ್ ಡಾಗ್ ಬ್ಲ್ಯಾಕ್ ರಿಸರ್ವ್ ಕೂಡ ಒನ್ ಆಫ್ ದಿ ವಿಸ್ಕಿ ಅಂತ ಹೇಳ್ಬೋದು. ತುಂಬ ಜನದ ಫೇವ್ರೆಟ್ ವಿಸ್ಕಿ ಆಗಿದೆ.